ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಾವು ಬಂದಿರಿ ಕೊಣೂರು ಕರೆಸಿದಾಗ ಇದು ನಮ್ಮ ಮನೆ ದೇವರ ಆದ ಕಾರಣ ಇವತ್ತು ಅಮಾವಾಸ್ಯೆ ಇದ್ದ ಕಾರಣ ಅದಕ್ಕೆ ಬಂದೀವಿ. ನಡ್ರಿ ಒಳಗೆ ಹೋಗೋಣ. ಒಳಗೆ ನೋಡ್ರಿಪ್ಪ, ಈಗ ಸಂಜೆ 6 ಗಂಟೆ ಆಗ್ಯದ. ಈಗಂತೂ ಯಾರೊಬ್ಬರು ಕಾಣಿಸ್ಲಿಕ್ಕಾರ. ಯಾಕಂದ್ರೆ ಎಲ್ಲರೂ ಬಂದೇ ಹೋಗಿರ್ತಾರೆ. ಹಾಗಂತ ನಮಗೋಸ್ಕರ ಯಾರೂ ನಿಂದ್ರಂಗಿಲ್ಲ. ನೋಡ್ರಿ, ನಾವು ಸೀದಾ ಹೊಂಟಿದ್ವಿ ಗರ್ಭಗುಡಿ ಒಳಗಡೆ. ಈ ವಿಡಿಯೋ ಯಾರ್ಯಾರು ಫಸ್ಟಿಗೆ ನೋಡ್ತಾಯಿದ್ರು ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ನಾವು ಸಹ ಈ ಒಂದು ಬ್ಲಾಗ್ಸ್ನ ಹೊಸದಾಗಿ ಮಾಡ್ತಾಯಿದ್ದೀವಿ. ನಾವು ಏನಾದರೂ ವಿಡಿಯೋದಲ್ಲಿ ತಪ್ಪಿದರೆ ಅಥವಾ ಯಾರಿಗಾದ್ರೂ ಏನಾದರೂ ನೋವಾಗ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಪ್ಪ ಅಂತಂದರೆ ಈ ಒಂದು ಬ್ಲಾಗ್ ಮಾಡೋದು ಯಾವುದೇ ರೀತಿ ಕೆಟ್ಟ ಉದ್ದೇಶದಿಂದಲ್ಲ. ನೋಡಿರಿ, ಗುಡಿ ಒಳಗೆ ಹುಟ್ಟಿದ್ದೀನಿ. ಹೇಗೆಪ್ಪ ಅಂತಂದರೆ ಈ ಮೆಟ್ಟುಗಳ ಮೂಲಕ ಹೋದರೆ ಸೀದಾ ಗರ್ಭಗುಡಿಯ ಒಳಗಡೆ ಹೋಗ್ತೀವಿ. ಈ ಗರ್ಭಗುಡಿ ಒಳಗೆ ಹೋಗಿ ದೇವರ ದರ್ಶನ ಮಾಡಿ ನಂತರ ನಮ್ಮ ಕಾರ್ಯಕ್ರಮಗಳನ್ನು ನೋಡ್ಕೊಳ್ಳೋಣ. ನೋಡಿ, ಯಾರೂ ಕಾಣಿಸ್ತಾ ಇಲ್ಲ. ಅಷ್ಟೋ ಇಷ್ಟೋ ನೋಡಿದ್ರೂ ಯಾರೊಬ್ಬರು ಕಾಣಿಸ್ತಾ ಇಲ್ಲ. ಆ ಕಡೆನೂ ಇಲ್ಲ, ಈ ಕಡೆನೂ ಒಬ್ರೊಬ್ಬರು ಇಲ್ಲ. ನೋಡಿ ಫ್ರೆಂಡ್ಸ್, ಯಾರು ಕಾಣಿಸ್ತಾ ಇದ್ರು ನೀವೇ ನೋಡಿ. ಯಾರೂ ಕಾಣಿಸ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಟೈಮ್ ಭಾಳ ಆಗಿಬಿಟ್ಟಿದೆ. ಯಾರೂ ಇಲ್ಲ, ಒಬ್ರೊಬ್ರು ಕಾಣಿಸ್ತಾ ಇಲ್ಲ. ಇಲ್ಲಿ ನಿಜವಾಗ್ಲೂ ಹೇಳೋಕ್ಕಂದರೆ ಇವತ್ತು ಅಮಾವಾಸ್ಯೆ ಕಾರಣ ಯಾರೊಬ್ಬರು ಬೆಳಿಗ್ಗೆ ಬಂದಿರ್ತಾರೆ. ಆದರೆ ಈಗ ಸಮಯ 6 ಗಂಟೆ ಆದ್ದರಿಂದ ಯಾರೂ ಇರೋದಿಲ್ಲ ಅಂತ ನೀವು ಹೊಂಟಿದ್ದೀನಿ. ಇವಾಗ ಬೇಗ ಹೋಗ್ತಾಯಿದ್ದೀನಿ. ಯಾರು ಕಾಣಿಸ್ತಾನೇ ಇಲ್ಲ. ಯಾರಾದರೂ ಇದ್ರೇನ್ರಪ್ಪ? ನೋಡಿ ಫ್ರೆಂಡ್ಸ್, ಯಾರೂ ಇಲ್ಲ ಇಲ್ಲಿ. ಆದರೆ ಒಂದು ನಿಮಿಷ ತೋರಿಸ್ತೀನಿ ಯಾರಿದ್ದಾರೆ ಅಂತ. ಇಲ್ಲಂತೂ ಯಾರೂ ಇರಲಿಲ್ಲ. ಈಗ ನೋಡಿ, ಜನಸಾಗರ ಜನಸಮೂಹವೇ ಕಾಣಿಸ್ತಾ ಇದೆ. ಅಲ್ಲಿ ಕಾಣಿಸ್ತಾ ಇದ್ದಾರೆ. ಆದರೆ ತುಂಬ ಜನ ಇದ್ದಾರೆ. ಅಲ್ಲಿ ಹೋಗಿ ನೋಡ್ತಾ ಗೊತ್ತಾಗುತ್ತೆ. ನಾನು ಟಾಪ್ ಆ್ಯಂಗಲ್ನಿಂದ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಫಾಲೋ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.